ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಹಳ್ಳಿ ಸ್ಟೈಲಲ್ಲಿ ಗಂಜಿ ಹಾಗೆ ಒಣಸಿಗಡೆ ಮೀನಿನ ಸುಕ್ಕ ಮಾಡುವ ಅಂತ ಇದ್ದೀನಿ. ನಾನೀಗ ನೀರು ಕಾಯಲಿಕ್ಕೆ ಇಟ್ಟಿದ್ದೆ. ಬನ್ನಿ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ನೋಡಿ, ಕೊಚ್ಚಲಕ್ಕಿ ಈ ರೀತಿ ಇದೆ, ಕಾಣಿಸ್ತಿದೆಯಾ? ಇದು ನೋಡಿ, ಕೊಚ್ಚಲಕ್ಕಿ ಈ ರೀತಿ ಕೆಂಪು ಇದೆ. ಇದು ಭಾರಿ ಟೇಸ್ಟ್ ಆಗ್ತದೆ ಇದರಿಂದ, ಅನ್ನ ಮಾಡೋದ್ರಿಂದ. ಸ್ನೇಹಿತರೆ, ನಾನಿಲ್ಲಿ ಅಕ್ಕಿನ ವಾಶ್ ಮಾಡ್ಕೊಳ್ಳಿಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾವು ಈ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳುವ. ಇದು ಒಂದು 3-4 ಸಾರಿ ಆದರೂ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿ ನಾವು ಗಂಜಿಯನ್ನು ಮಾಡೋದ್ರಿಂದ ಅದು ಹಾಳಾಗೋದಿಲ್ಲ ಬೇಗನೆ. ನೋಡಿ, ಈ ರೀತಿ ಇದೆ ಅಕ್ಕಿ. ಕೆಂಪಕ್ಕಿ ಅಂತಾರೆ ಇದಕ್ಕೆ, ಕೊಚ್ಚಲಕ್ಕಿ ಅಂತಾರೆ ಇದಕ್ಕೆ. ವಾಶ್ ಮಾಡ್ಕೊಬರುವ. ನಾನು ನೀರು ಕಾಯಲಿಕ್ಕೆ ಇಟ್ಟಿದ್ದೆ, ಅದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು 3-4 ಸರಿ ವಾಶ್ ಮಾಡಿ ನಾವು ಹಾಕೊಳ್ಳುವ. ಬನ್ನಿ. ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳುವ ನಾವು. ನೋಡಿ, ಈ ರೀತಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ನೀರು ಕುದೀತಾ ಇದೆ, ನೋಡ್ಬೋದು. ನಾನಿಲ್ಲಿ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಯಲಿಕ್ಕೆ ಇಡುವ ಈಗ. ನೋಡಿ, ಈಗ ಇದು ಕೊತ ಅಂತ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಗಟ್ಟಿದೆ, ಇನ್ನು ಸ್ವಲ್ಪ ಬೇಯಲಿ. ಈಗ ನೋಡಿ, ಇಲ್ಲಿ ಗಂಜಿ ರೆಡಿ ಆಯಿತು. ಈಗ ನಾವು ಸುಕ್ಕಕ್ಕೆ ರೆಡಿ ಮಾಡ್ಕೊಳ್ಳುವ. ಸ್ನೇಹಿತರೆ, ನಾವೀಗ ಸುಕ್ಕ ಮಾಡ್ಕೊಳ್ಳಿಕ್ಕೆ ಕಾಯಿ ತುರ್ಕೊಳ್ತಾ ಇದ್ದೇನೆ. ಹಾಗೆ ಎಣ್ಣೆ ಹಾಕೊಳ್ತಿದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು. ಈಗ ಜಜ್ಜಿ ಪುಡಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಿದ್ದೀನಿ, ಮತ್ತು 1 ಹಸಿಮೆಣಸು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈಗ ನಾ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಅದು ಕಂದು ಬಣ್ಣ ಬರಲಿ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ಈಗ ನಾವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳುವ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಈಗ ನೋಡಿ, ಟೊಮೆಟೊ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಅಚ್ಚ ಖಾರದ ಪೌಡರನ್ನು ಸೇರಿಸ್ಕೊಳ್ತೇನೆ. 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ.
ಹಾಗೆ ಸ್ವಲ್ಪ ಕಾಲು ಚಮಚದಷ್ಟು ಅರಿಶಿಣ, ಈಗ ನಾವು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ಳುವ. ಟೊಮೆಟೊ ಆಲ್ರೆಡಿ ಹಾಕಿದ್ದೀನಿ, ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು. ಈಗ ನಾನು ತೊಳೆದಿಟ್ಟು ಇರುವಂತಹ ಸಿಗಡಿ ಮೀನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ 1 ಲೋಟ ನೀರು ಆ್ಯಡ್ ಮಾಡ್ಕೊಳ್ಳುವ. ಈಗ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ನಾನು ಕೊನೆಯಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 5 ನಿಮಿಷ ಬೇಯಿಸ್ಕೊಳ್ಳುವ ನಾವು. ಸ್ನೇಹಿತರೆ, ಈಗ ನೋಡಿ ಇದು ಒಳ್ಳೆ ರೀತಿಯಲ್ಲಿ ರೆಡಿಯಾಗಿದೆ ಸಿಗಡಿ ಮೀನಿನ ಸುಕ್ಕ. ನಾವೀಗ ಗಂಜಿ ಜೊತೆ ಊಟ ಮಾಡುವ. ನೋಡಿ ಸ್ನೇಹಿತರೆ, ಈಗ ಗಂಜಿ ಕೂಡ ರೆಡಿಯಾಗಿದೆ, ಹಾಗೆ ಒಣ ಸಿಗಡಿ ಮೀನಿನ ಸುಕ್ಕ ಕೂಡ ರೆಡಿಯಾಗಿದೆ. ಬನ್ನಿ ಊಟ ಮಾಡುವ. ಸಿಗಡಿ ಮೀನಿನ ಸುಕ್ಕನ ಆ್ಯಡ್ ಮಾಡ್ಕೊಳ್ಳುವ. ಭಾರಿ ಒಳ್ಳೆದಾಗ್ತದೆ ಟೇಸ್ಟ್. ಸ್ನೇಹಿತರೆ, ಕೊಚ್ಚಲಕ್ಕಿ ಗಂಜಿ ಹಾಗೆ ಒಣ ಸಿಗಡಿ ಮೀನಿನ ಸುಕ್ಕ ರೆಡಿ ಆಯಿತು. ಇವೆರಡು ಕಾಂಬಿನೇಷನ್ ಭಾರಿ ಒಳ್ಳೆಯದಾಗ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ. ಅಲ್ಲಿವರೆಗೆ ನಿಮಗೆ ಧನ್ಯವಾದ.